ನಮಸ್ಕಾರ ಎಲ್ರಿಗೂ. ಇವತ್ತು ಜನವರಿ ಮಂತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ನ ನೋಡೋಣ. ಮೊದಲನೇ ಪ್ರಶ್ನೆ, 2026ರ ಜನವರಿಯಲ್ಲಿ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಯಿತು? ಉತ್ತರ, ಜಪಾನ್. ಈ ಒಂದು ಸಾಧನೆ ನಮ್ಮ ದೇಶದ ಮಹತ್ವದ ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಭಾರತದ GDP ಸುಮಾರು $4.18 ಟ್ರಿಲಿಯನ್ ತಲುಪಿದ್ದು ಜಪಾನ್ ದೇಶವನ್ನ ಹಿಂದಿಕ್ಕಿದೆ. ಜೊತೆಗೆ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಎಂದು ಗುರುತಿಸಿಕೊಂಡಿದೆ. ಎರಡನೇ ಪ್ರಶ್ನೆ, 2026ರ ರಾಷ್ಟ್ರೀಯ ಯುವ ದಿನವನ್ನ ಯಾವ ದಿನ ಆಚರಿಸಲಾಯಿತು? ಉತ್ತರ, ಜನವರಿ 12. ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ ಈ ಒಂದು ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತೆ ಪ್ರತಿ ವರ್ಷ. ಮೂರನೇ ಪ್ರಶ್ನೆ, ಜನವರಿ 25ರಂದು ಭಾರತದಲ್ಲಿ ಯಾವ ಪ್ರಮುಖ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ, ರಾಷ್ಟ್ರೀಯ ಮತದಾರರ ದಿನ. ಈ ಒಂದು ನಮ್ಮ ದೇಶ ಪ್ರಜಾಪ್ರಭುತ್ವದ ರಾಷ್ಟ್ರ ಆಗಿರೋದ್ರಿಂದ ಮತದಾನ ಮಾಡೋದು ಎಷ್ಟು ಇಂಪಾರ್ಟೆಂಟು, ಮತದಾರರಿಗೆ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಿಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, 2026ರ ಜನವರಿಯಲ್ಲಿ ಭಾರತದ ಮೊದಲ 3D ಫ್ಲೆಕ್ಸ್ ಅಕ್ವಿಯಸ್ ಆಂಜಿಯೋಗ್ರಫಿ ವಿತ್ ಐಸ್ಟೆಂಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಉತ್ತರ, ನೇತ್ರ ಚಿಕಿತ್ಸೆ. ಅಂದ್ರೆ ಇದು ಕಣ್ಣಿನ ಚಿಕಿತ್ಸೆಗೆ ಸಂಬಂಧಿಸಿದ ಒಂದು ಆಧುನಿಕ ವೈದ್ಯಕೀಯ ಟೆಕ್ನಾಲಜಿ ಆಗಿದೆ. ಐದನೇ ಪ್ರಶ್ನೆ, 2026ರಲ್ಲಿ ಭಾರತದ ಮೊದಲ ವಾಣಿಜ್ಯಿಕ ಬಯೋಬಿಟುಮಿನ್ ಉತ್ಪಾದನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಉತ್ತರ, ರಸ್ತೆ ನಿರ್ಮಾಣ. ಈ ಬಯೋಬಿಟುಮಿನ್ ಪೆಟ್ರೋಲಿಯಂ ಆಧಾರಿತ ಬಿಟುಮಿನ್ಗೆ ಒಂದು ಪರ್ಯಾಯವಾಗಿದೆ. ಇದು ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಒಂದು ಸಹಾಯಕವಾಗಿದೆ. ಆರನೇ ಪ್ರಶ್ನೆ, 2026ರ ಪದ್ಮ ಪ್ರಶಸ್ತಿಗಳಿಗೆ ಒಟ್ಟು ಎಷ್ಟು ಪ್ರಶಸ್ತಿಗಳನ್ನು ಘೋಷಿಸಲಾಯಿತು? ಉತ್ತರ, 131. ಈ ವರ್ಷ 2026ರಲ್ಲಿ ಪದ್ಮ ಪ್ರಶಸ್ತಿಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಸೇರಿದಂತೆ ಒಟ್ಟು 131 ಪ್ರಶಸ್ತಿಗಳನ್ನು ಘೋಷಿಸಲಾಯಿತು. ಏಳನೇ ಪ್ರಶ್ನೆ, 2026ರ ಜನವರಿಯಲ್ಲಿ ರಾಷ್ಟ್ರಪತಿ ಅನುಮೋದಿಸಿದ ಜೀವನ್ ರಕ್ಷಾ ಪದಕ್ ಸರಣಿಯಲ್ಲಿ ಒಟ್ಟು ಎಷ್ಟು ವ್ಯಕ್ತಿಗಳನ್ನು ಗೌರವಿಸಲಾಯಿತು? ಉತ್ತರ, 30. ಜೀವನ್ ರಕ್ಷಾ ಪದಕ್ ಸೀರೀಸ್ ಅವಾರ್ಡ್ ಅನ್ನು 30 ವ್ಯಕ್ತಿಗಳಿಗೆ ನೀಡಲು ಅನುಮೋದಿಸಲಾಯಿತು. ಅದರಲ್ಲಿ 6 ಸರ್ವೋತ್ತಮ, 6 ಉತ್ತಮ ಮತ್ತು 18 ಜೀವನ್ ರಕ್ಷಾ ಪದಕ್ ಎಂದು ಗೌರವಿಸಲಾಯಿತು. ಎಂಟನೇ ಪ್ರಶ್ನೆ, 2026ರ ಎಕನಾಮಿಕ್ ಸರ್ವೆನಲ್ಲಿ ಜನವರಿ 16, 2026ರ ವೇಳೆಗೆ ಭಾರತದ ವಿದೇಶಿ ವಿನಿಮಯ ಮೀಸಲು ಎಷ್ಟು ಎಂದು ತಿಳಿಸಲಾಯಿತು? ಉತ್ತರ, $701.4 ಬಿಲಿಯನ್. ಇದು ಒಂದು 11 ತಿಂಗಳ ಆಮದುಗಳನ್ನು ಒಳಗೊಂಡಿರುವ ಒಂದು ವಿನಿಮಯ ಅಂತ ಹೇಳ್ಬೋದು. ಒಂಬತ್ತನೇ ಪ್ರಶ್ನೆ, 2026ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಯಾರು ಭಾಗವಹಿಸಿದರು? ಉತ್ತರ, ಆಂಟೋನಿಯೋ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ದೆರ್ ಲೆಯನ್. ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ದೆರ್ ಲೆಯನ್ 2026ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿದ್ದರು. ಹತ್ತನೇ ಪ್ರಶ್ನೆ, 2026ರ ಗಣರಾಜ್ಯೋತ್ಸವದಲ್ಲಿ ರಾಜ್ಯಗಳ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಟ್ಯಾಬ್ಲೋ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಉತ್ತರ, ಮಹಾರಾಷ್ಟ್ರ. ಮಹಾರಾಷ್ಟ್ರ ಟ್ಯಾಬ್ಲೋದಲ್ಲಿ ಗಣೇಶೋತ್ಸವ ವಿಷಯವನ್ನ ಪ್ರದರ್ಶಿಸಿದರು. ಜಮ್ಮು ಮತ್ತು ಕಾಶ್ಮೀರ 2ನೇ ಸ್ಥಾನ ಹಾಗೂ ಕೇರಳ 3ನೇ ಸ್ಥಾನ ಪಡೆದವು. 11ನೇ ಪ್ರಶ್ನೆ, 2026ರ ಗಣರಾಜ್ಯೋತ್ಸವದ ಕೇಂದ್ರ ಸಚಿವಾಲಯ ಅಥವಾ ವಿಭಾಗಗಳ ಟ್ಯಾಬ್ಲೋದಲ್ಲಿ ಮೊದಲ ಸ್ಥಾನ ಪಡೆದಿದ್ದು ಯಾವುದು? ಉತ್ತರ, ಸಂಸ್ಕೃತಿ ಸಚಿವಾಲಯ. ಸಂಸ್ಕೃತಿ ಸಚಿವಾಲಯವು ವಂದೇ ಮಾತರಂ ದ ಸೋಲ್ ಆಫ್ ನೇಷನ್ ವಿಷಯದ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಿತು. 12ನೇ ಪ್ರಶ್ನೆ, ಕೆಳಗಿನವರಲ್ಲಿ 2026ರ ಪದ್ಮವಿಭೂಷಣ ಪ್ರಶಸ್ತಿ ಪಡೆದವರು ಯಾರು? ಉತ್ತರ, ಧರ್ಮೇಂದ್ರ. ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಭಾರತದ ಸಿನಿಮಾ ಕ್ಷೇತ್ರದಲ್ಲಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಯಿತು. ನೆಕ್ಸ್ಟ್ ಕ್ವಶನ್, 2026ರ ಪದ್ಮಭೂಷಣ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಮುಖ ವ್ಯಕ್ತಿ ಯಾರು? ಉತ್ತರ, ಆರ್ ಗಣೇಶ್. ಆರ್ ಗಣೇಶ್ ಅವರು ಕಲೆ ಕ್ಷೇತ್ರದಲ್ಲಿನ ಕೊಡುಗೆಗಾಗಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರು ಪ್ರಮುಖ ಸಂಸ್ಕೃತ ಮತ್ತು ಕನ್ನಡ ವಿದ್ವಾಂಸ ಹಾಗೂ ಕಲಾವಿದರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, 2026ರ ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುವಲ್ ಮೀಟಿಂಗ್ ಎಲ್ಲಿ ನಡೆಯಿತು? ಉತ್ತರ, ದಾವೋಸ್.
ಇದು ಜನವರಿ 19ರಿಂದ 23ರಂದು ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ನಡೆಯಿತು. ಈ ಒಂದು ಆನ್ಯುವಲ್ ಮೀಟಿಂಗ್ 56ನೇ ಆನ್ಯುವಲ್ ಮೀಟಿಂಗ್ ಆಫ್ ದಿ ವರ್ಲ್ಡ್ ಎಕನಾಮಿಕ್ ಫೋರಂ ಆಗಿತ್ತು. ಈ ಒಂದು WEF ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ 56ನೇ ಮೀಟಿಂಗ್, ಇದರ ಒಂದು ಥೀಮ್ ಏನಾಗಿತ್ತಪ್ಪ ಅಂದ್ರೆ ಎ ಸ್ಪಿರಿಟ್ ಆಫ್ ಡೈಲಾಗ್ ಆಗಿತ್ತು. ಜಾಗತಿಕ ಸವಾಲುಗಳನ್ನು ಸಂವಾದದ ಮೂಲಕ ಎದುರಿಸುವುದಕ್ಕೆ ಒಂದು ಒತ್ತು ನೀಡಲಾಗಿತ್ತು ಈ ಒಂದು ಮೀಟಿಂಗ್ ನಲ್ಲಿ. ನೆಕ್ಸ್ಟ್ ಕ್ವಶನ್, ಜನವರಿ 2026ರ AI ಕ್ಷೇತ್ರದಲ್ಲಿ ಪ್ರಮುಖವಾಗಿ ಸುದ್ದಿಯಾದ ಕಂಪನಿ ಯಾವುದು? ಉತ್ತರ ಎನ್ವಿಡಿಯಾ. ಎನ್ವಿಡಿಯಾ ಕಂಪನಿ AI ಚಿಪ್ಸ್ ಮತ್ತು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಪ್ರಮುಖ ಕಂಪನಿಯಾಗಿ ಹೊರಹೊಮ್ಮಿದೆ. ಈ ಒಂದು ಕಂಪನಿಯ CEO ಬಂದ್ಬಿಟ್ಟು ಜೆನ್ಸನ್ ಹಂಗ್. ಈ ಎನ್ವಿಡಿಯಾ ಕಂಪನಿಯ ಒಬ್ಬರು CEO ಮತ್ತು ಜೊತೆಗೆ ಸಹಸ್ಥಾಪಕ ಅಂತಾನೆ ಹೇಳ್ಬೋದು. ಈ CEO AI ಮತ್ತು GPU ಕಂಪ್ಯೂಟಿಂಗ್ ಕ್ಷೇತ್ರದ ಪ್ರಮುಖ ಜಾಗತಿಕ ಉದ್ಯಮ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, 2026ರ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಗ್ಯಾಲಂಟ್ರಿ ಅವಾರ್ಡ್ಸ್ ಎಷ್ಟು ಸಶಸ್ತ್ರ ಪಡೆ ಸಿಬ್ಬಂದಿಗೆ ನೀಡಲಾಯಿತು? ಉತ್ತರ 70. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ನಡೆದ ಇಂಡಿಯಾ ಓಪನ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಉತ್ತರ ಬ್ಯಾಡ್ಮಿಂಟನ್. ಇಂಡಿಯಾ ಓಪನ್ ಒಂದು ಪ್ರಮುಖ BWF ಬ್ಯಾಡ್ಮಿಂಟನ್ ಟೂರ್ನಮೆಂಟ್. BWF ಅಂತ ಅಂದ್ರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ. ಈ ಒಂದು ಆವೃತ್ತಿ 2026ರಲ್ಲಿ ದೆಹಲಿಯಲ್ಲಿ ನಡೆಯಿತು. ಈ ಒಂದು ಕ್ವಶನ್ ಕೂಡ ಬರ್ಬೋದು, ಎಲ್ಲಿ ನಡೆಯಿತು ಅಂತ. ದೆಹಲಿಯಲ್ಲಿ ನಡೆಯಿತು. ಈ ಒಂದು ಏನಂತಾರೆ, ಈ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಸ್ಪರ್ಧೆಯು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ವ್ಯವಸ್ಥೆಯ ಪ್ರಮುಖ ಟೂರ್ನಮೆಂಟ್ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಸಸ್ಟೈನೇಬಲ್ ಡೆವಲಪ್ಮೆಂಟ್ ನಲ್ಲಿ ಬಯೋಬಿಟುಮಿನ್ ನ ಪ್ರಮುಖ ಪ್ರಯೋಜನ ಯಾವುದು? ಉತ್ತರ ಫಾಸಿಲ್ ಫ್ಯೂಯಲ್ ಮೇಲಿನ ಅವಲಂಬನೆ ಕಡಿಮೆ ಮಾಡುವುದು. ಅಂದ್ರೆ ಈ ಬಯೋ ಬೇಸ್ಡ್ ಮೆಟೀರಿಯಲ್ಸ್ ಬಳಕೆ ಮಾಡೋದ್ರಿಂದ ಪೆಟ್ರೋಲಿಯಂ ಬೇಸ್ಡ್ ರಿಸೋರ್ಸ್ ಮೇಲಿನ ಅವಲಂಬನೆನ ಕಡಿಮೆ ಮಾಡೋದು ಒಂದು ಇದರ ಪ್ರಮುಖವಾದ ಯೋಜನೆ. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಕರ್ನಾಟಕ ಸರ್ಕಾರವು ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರ ಸುರಕ್ಷತೆಗಾಗಿ ಯಾವ ಯೋಜನೆಯನ್ನು ಅನುಮೋದಿಸಿತು? ಉತ್ತರ ಅಕ್ಕಪಡೆ. ಕರ್ನಾಟಕ ಸಚಿವ ಸಂಪುಟವು ಜನವರಿ 2026ರಲ್ಲಿ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಈ ಒಂದು ಅಕ್ಕಪಡೆ ಯೋಜನೆನ ಅನುಮೋದಿಸಿತು. ಇದರ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಮಹಿಳೆಯರು, ಬಾಲಕಿಯರು ಮತ್ತು ಮಕ್ಕಳ ಮೇಲಿನ ಹಿಂಸೆ, ಬಾಲ್ಯ ವಿವಾಹ ಈ ತರ ಒಂದು ಸಮಸ್ಯೆಗಳನ್ನು ತಡೆಗಟ್ಟುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು. ಇದನ್ನ ಆರಂಭದಲ್ಲಿ ಮೈಸೂರು, ಬೆಳಗಾವಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ಜಾರಿಗೆ ತಂದಿದ್ದು. ಇದನ್ನ ರಾಜ್ಯದ ಎಲ್ಲಾ 31 ಜಿಲ್ಲೆಗಳಿಗೂ ವಿಸ್ತರಿಸುವ ಯೋಜನೆ ಇದರದಾಗಿತ್ತು. ನೆಕ್ಸ್ಟ್ ಕ್ವಶನ್, 2026ರ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ನಲ್ಲಿ ಒಟ್ಟಾರೆ ಚಾಂಪಿಯನ್ ಆದ ರಾಜ್ಯ ಯಾವುದು? ಉತ್ತರ ಕರ್ನಾಟಕ. ಇದು ಜನವರಿ 5ರಿಂದ 10ರವರೆಗೆ ದಿಯುವಿನ ಗೋಗ್ಲಾ ಬೀಚ್ ನಲ್ಲಿ ನಡೆಯಿತು. ಈ ಒಂದು ಗೇಮ್ಸ್ ನಲ್ಲಿ ಕರ್ನಾಟಕವು ಒಟ್ಟಾರೆ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದು ಓವರ್ ಆಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಇದು 2ನೇ ಆವೃತ್ತಿಯ ಗೇಮ್ಸ್ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಭಾರತೀಯ ಬಾಕ್ಸಿಂಗ್ ನ ಒಲಿಂಪಿಕ್ ಮೆಡಲಿಸ್ಟ್ ವಿಜೇಂದ್ರ ಸಿಂಗ್ ಅವರನ್ನು ಯಾವ ಸಂಸ್ಥೆಯ ಸದಸ್ಯರಾಗಿ ನೇಮಿಸಲಾಯಿತು? ಉತ್ತರ ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್. ಇವರು ವಿಜೇಂದ್ರ ಸಿಂಗ್ ಅವರು 2008ರಲ್ಲಿ ನಡೆದ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಬಾಕ್ಸಿಂಗ್ ನಲ್ಲಿ ಭಾರತದ ಮೊದಲ ಒಲಿಂಪಿಕ್ ಮೆಡಲ್ ಗೆದ್ದ ಕ್ರೀಡಾಪಟು. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಭಾರತ ಸರ್ಕಾರವು ಯಾವ ಕ್ರೀಡಾ ಆಡಳಿತ ನಿಯಮಗಳನ್ನು ಜಾರಿಗೆ ತಂದಿತು? ಉತ್ತರ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ರೂಲ್ಸ್ 2026. ಇದನ್ನ ಜನವರಿ 12ರಂದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಜಾರಿಗೆ ತಂದಿತು. ಇದರ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಕ್ರೀಡಾ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಜೊತೆಗೆ ಅಥ್ಲೀಟ್ ರೆಪ್ರೆಸೆಂಟೇಷನ್ ಮತ್ತು ಉತ್ತಮ ಆಡಳಿತವನ್ನು ಬಲಪಡಿಸಲು ಇದರ ಪ್ರಮುಖ ಉದ್ದೇಶವಾಗಿತ್ತು. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಇಸ್ರೋ ಯಾವ ಮಿಷನ್ ಅನ್ನು PSLV C62 ಮೂಲಕ ಉಡಾಯಿಸಿತು? ಉತ್ತರ EOS-N1. ಈ EOS-N1 ಮಿಷನ್ ಜನವರಿ 12, 2026ರಂದು ಉಡಾವಣೆ ಆಯಿತು. ಈ EOS-N1 ಏನಿದೆ ಇದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದೆ. ಈ EOS-N1 ಮಿಷನ್ PSLVನ 64ನೇ ಫ್ಲೈಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, PSLV C62 ಮಿಷನ್ ಯಾವ ಉಡಾವಣಾ ವಾಹನದ ವೇರಿಯಂಟ್ ಬಳಸಿತು? ಉತ್ತರ PSLV-DL.
ನೆಕ್ಸ್ಟ್ ಕ್ವಶನ್, PSLV C62 ಮಿಷನ್ ನಲ್ಲಿ EOS N1 ಜೊತೆಗೆ ಎಷ್ಟು ಕೋ ಪ್ಯಾಸೆಂಜರ್ ಸೆಟಲೈಟ್ಸ್ ಉಡಾವಣೆಗೆ ಯೋಜಿಸಲಾಗಿತ್ತು? ಉತ್ತರ 15. ಈ ಕಮರ್ಷಿಯಲ್ ಮಿಷನ್ ನಲ್ಲಿ EOS N1 ಜೊತೆಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಗ್ರಾಹಕರ 15 ಕೋ ಪ್ಯಾಸೆಂಜರ್ ಸೆಟಲೈಟ್ಸ್ ಕೂಡ ಸೇರಿದ್ದವು. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ DRDO ಯಶಸ್ವಿಯಾಗಿ ಫ್ಲೈಟ್ ಟೆಸ್ಟ್ ಮಾಡಿದ MPA-TGM ಯಾವ ರೀತಿಯ ಕ್ಷಿಪಣಿ? ಉತ್ತರ ಮ್ಯಾನ್ ಪೋರ್ಟೇಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. DRDO ಜನವರಿ 11ರಂದು ಮಹಾರಾಷ್ಟ್ರದ KK ರೇಂಜರ್ಸ್ ಅಹಿಲ್ಯಾನಗರದಲ್ಲಿ 3rd ಜನರೇಷನ್ MPA-TGM ಅನ್ನು ಮೂವಿಂಗ್ ಟಾರ್ಗೆಟ್ ವಿರುದ್ಧ ಟೆಸ್ಟ್ ಮಾಡಲಾಯಿತು. ಇದರಲ್ಲಿ ಟಾಪ್ ಅಟ್ಯಾಕ್ ಕೆಪಾಬಿಲಿಟಿ ಮತ್ತು ಇಂಡಿಜಿನಿಯಸ್ ಇಮ್ಯಾಜಿನಿಂಗ್ ಇನ್ಫ್ರಾರೆಡ್ ಸೀಕರ್ ಸೇರಿದಂತೆ ಹಲವು ಟೆಕ್ನಾಲಜೀಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇಂಡಿಯಾ AI ಮಿಷನ್ ಜನವರಿ 2026ರಲ್ಲಿ ಯಾವ ರಾಜ್ಯದ ಸಂಸ್ಥೆಯೊಂದಿಗೆ MOU ಮಾಡಿಕೊಂಡಿತು? ಉತ್ತರ ಪ್ರದೇಶ. ಇಂಡಿಯಾ AI ಮಿಷನ್ ಮತ್ತು ಉತ್ತರ ಪ್ರದೇಶದ ಡೆವಲಪ್ಮೆಂಟ್ ಸಿಸ್ಟಮ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನಡುವೆ ಜನವರಿ 12ರಂದು MOU ವಿನಿಮಯವಾಯಿತು, ಅಂದರೆ ಎಕ್ಸ್ಚೇಂಜ್ ಆಯಿತು. ಇದರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ AI ಎಕೋಸಿಸ್ಟಮ್ ಮತ್ತು AI ಸ್ಕಿಲ್ ಅನ್ನ ಬಳಕೆ ಮಾಡೋದು ಮತ್ತೆ ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಆರ್ಮಿ ಜನವರಿ 2026ರಲ್ಲಿ ಲಾಜಿಸ್ಟಿಕ್ಸ್ ನಿರ್ವಹಣೆಗಾಗಿ ಯಾವ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿತು? ಉತ್ತರ DIME. DIME ಅಂದ್ರೆ ಡಿಪಾರ್ಟ್ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಎಡಿಷನ್. ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಇಂಡಿಯನ್ ಆರ್ಮಿ ಜನವರಿ 8ರಂದು ಆರಂಭ ಮಾಡಿತು. ಇದು ಇನ್ವೆಂಟರಿ, ಮೇಂಟೆನೆನ್ಸ್, ಪ್ಲಾನಿಂಗ್, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮತ್ತು ಲಾಜಿಸ್ಟಿಕ್ ವಿಸಿಬಿಲಿಟಿ ಸುಧಾರಿಸಲು ಒಂದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ವಿಜಯ್ ಹಜಾರೆ ಟ್ರೋಫಿ 2025-26ರಲ್ಲಿ ಜನವರಿಯಲ್ಲಿ ಪ್ರಮುಖವಾಗಿ ಸುದ್ದಿಯಾದ ವಿರಾಟ್ ಕೊಹ್ಲಿ ಅವರ ಮೈಲ್ ಸ್ಟೋನ್ ಯಾವುದು? ಉತ್ತರ 16,000 ಲಿಸ್ಟ್ ಎ ರನ್ಸ್. ಇದು ಅವರು ಡೆಲ್ಲಿ ಪರ ವಿಜಯ್ ಹಜಾರೆ ಟ್ರೋಫಿ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಯಾವ ಪ್ರಮುಖ ಒಪ್ಪಂದದ ಕುರಿತು ಬ್ರೇಕ್ ಥ್ರೂ ಕಂಡುಬಂದಿತು? ಉತ್ತರ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈ ಒಂದು ಮಾತುಕತೆ ಸುಮಾರು 2 ದಶಕಗಳ ಮಾತುಕತೆಗಳ ನಂತರ ವ್ಯಾಪಾರ ಮತ್ತು ಮಾರುಕಟ್ಟೆ ಪ್ರವೇಶಕ್ಕೆ ಒಂದು ಒಪ್ಪಂದದ ಮಾತುಕತೆಯಾಗಿತ್ತು. ನೆಕ್ಸ್ಟ್ ಕ್ವಶನ್, 2026ರ ಆರಂಭದಲ್ಲಿ ಜಾಗತಿಕವಾಗಿ ಪ್ರಮುಖ ಜಿಯೋಪೊಲಿಟಿಕಲ್ ಕ್ರೈಸಿಸ್ ಯಾವ ದೇಶಕ್ಕೆ ಸಂಬಂಧಿಸಿದ ಸುದ್ದಿಯಾಯಿತು? ಉತ್ತರ ವೆನೆಜುಲಾ. ಜನವರಿ 2026ರ ಆರಂಭದಲ್ಲಿ ಯುನೈಟೆಡ್ ಸ್ಟೇಟ್ಸ್ ವೆನೆಜುಲಾ ಟೆನ್ಷನ್ಸ್ ಜಾಗತಿಕ ರಾಜತಾಂತ್ರಿಕ ಮತ್ತು ಭದ್ರತಾ ಸುದ್ದಿಗಳಲ್ಲಿ ಇದು ಒಂದು ಪ್ರಮುಖ ಸುದ್ದಿಯಾಗಿ ಹೊರಹೊಮ್ಮಿತು. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026ರ ಯಾವುದು ಡೆಮಾನ್ಸ್ಟ್ರೇಷನ್ ಸ್ಪೋರ್ಟ್ಸ್ ಆಗಿತ್ತು? ಉತ್ತರ ಮಲ್ಲಕಂಬ. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಅಲ್ಲಿ 2026ರಲ್ಲಿ ಮಲ್ಲಕಂಬ ಮತ್ತು ಟಗ್ ಆಫ್ ವಾರ್ ಡೆಮಾನ್ಸ್ಟ್ರೇಷನ್ ಸ್ಪೋರ್ಟ್ಸ್ ಆಗಿದ್ದವು. ಮುಖ್ಯ ಮೆಡಲ್ ಸ್ಪೋರ್ಟ್ಸ್ಗಳಲ್ಲಿ ವಾಲಿಬಾಲ್, ಬೀಚ್ ಸಾಸರ್, ಕಬಡ್ಡಿ ಮತ್ತೆ ಓಪನ್ ವಾಟರ್ ಸ್ವಿಮ್ಮಿಂಗ್ ಕೂಡ ಸೇರಿದವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ GK ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.